ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯಭೋಗಿಣಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನಾವು ಗಣಪತಿಗೆ ಇಷ್ಟವಾಗಿರ್ತಕ್ಕಂಥ ಒಂದು ಧಾನ್ಯ, ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ಧಾನ್ಯ ಮತ್ತು ಕೆಲವು ನೈವೇದ್ಯಗಳಿಗಾಗಲಿ ಅಥವಾ ಪೂಜೆಗಳಿಗಾಗಲಿ ಉಪಯೋಗಿಸುವಂಥ ಒಂದೇ ಒಂದು ಧಾನ್ಯ ಯಾವುದು ಅಂದರೆ ಕಡಲೆಕಾಳು. ಆ ಕಡಲೆಕಾಳು ಇದೆಯಲ್ಲ, ಇದು ಗಣಪತಿಗೆ ಬಹಳ ಇಷ್ಟ. ಆದ್ದರಿಂದ ಇದರಲ್ಲಿ ಎರಡು ಕಡಲೆಕಾಳು ಬರುತ್ತೆ. ಒಂದು ಕಪ್ಪುದು ಬರುತ್ತೆ ಚಿಕ್ಕದು, ಇನ್ನೊಂದು ಕಾಬೂಲ್ ಕಡಲೆ ಅಂಥೇಳಿ ದೊಡ್ಡದು ಬರುತ್ತೆ, ವೈಟ್ ಇರೋದು. ಆ ವೈಟ್ ಇರ್ತಕ್ಕಂಥ ದೊಡ್ಡದು ಬಂದು ಅದನ್ನು ತಮಿಳಲ್ಲಿ ಸುಂಡಲ್ ಅಂತೇಳಿ ಕರಿತೀವಿ ನಾವು, ಸುಂಡಲ್. ಆ ಸುಂಡಲ್ ಮಾಡಿಬಿಟ್ಟು ಅದನ್ನು ಗಣಪತಿಗೆ ಇಡ್ತಾರೆ, ಗಣಪತಿಗೆ ಬಹಳ ಇಷ್ಟ ಅಂಥೇಳಿ. ಇನ್ನು ಚಿಕ್ಕದಾಗಿರ್ತಕ್ಕಂಥದ್ದು ಜಾಸ್ತಿಯಾಗಿ ಗಣೇಶನಿಗೂ ಇಡ್ತಾರೆ, ಲಕ್ಷ್ಮಿಗೆ ಇಡ್ತಾರೆ. ಈ ಥರದ ಒಂದು ಕಡಲೆಕಾಳನ್ನ ಉಪಯೋಗಿಸ್ಕೊಂಡು ಬಹಳ ಒಂದು ಅಭಿವೃದ್ಧಿ ಆಗುವಂಥ ಒಂದು ಪ್ರಯೋಗವನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಏನು ಮಾಡಬೇಕಪ್ಪ ಅಂದರೆ, ಕಡಲೆಕಾಳನ್ನು ಸುಮಾರು 1.5 kg ತಗೋಬೇಕು. ಆ 1.5 kg ಕಡಲೆಕಾಳನ್ನು ಒಂದು ಕಡೆ ಗುಡ್ಡೆ ಹಾಕಿ ಅದನ್ನು 3 ಭಾಗ ಮಾಡ್ಕೊಳ್ಳಿ. 3 ಭಾಗ ಮಾಡಿಕೊಂಡು ಇದನ್ನು ಯಾವತ್ತು ಮಾಡಬೇಕು? ಗುರುವಾರ ದಿವಸ ಮಾಡಬೇಕು. ನೀವು ಗುರುವಾರ ದಿವಸ ಕಡಲೆಕಾಳನ್ನು 3 ಭಾಗ ಮಾಡ್ಕೊಂಬಿಡಿ. ಒಂದು ಭಾಗ ಕಡಲೆಕಾಳನ್ನು ಒಂದು ಆರೆಂಜ್ ವಸ್ತ್ರದಲ್ಲಿ ಸುತ್ತಿ, ಆರೆಂಜ್ ಬಟ್ಟೆ, ಗುರುಗಳೆಲ್ಲ ಹಾಕ್ಕೊಳ್ತಾರಲ್ಲ ಕಾವಿ ಬಟ್ಟೆ, ಆ ಥರದ್ದು ಆರೆಂಜ್ ಬಟ್ಟೆಯಲ್ಲಿ ಸುತ್ತಿ ಅರ್ಧ kg ಅಂದರೆ ಒಂದು ಗುಡ್ಡೆ ಕಡಲೆಕಾಳನ್ನು ಅದರ ಮೇಲೆ ಎಲೆ ಅಡಿಕೆ ದಕ್ಷಿಣೆ ಇಟ್ಟು 3 ಸುತ್ತು, ನಮಗೆ ಬಲಗಡೆ 3 ಸುತ್ತು ಎಡಗಡೆ ತಿರುಗಿಸಿ ಗುರುವನ್ನು ಪ್ರಾರ್ಥನೆ ಮಾಡಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಚ ವಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂಥೇಳಿ ಗುರುಗಳನ್ನ ಪ್ರಾರ್ಥನೆ ಮಾಡಿ. ಇಲ್ಲ ಅಂತ ಹೇಳಿದರೆ ತತ್ಪುರುಷಾಯ ವಿದ್ಮಹೇ ಶಿರಡಿ ವಾಸಾಯ ಧೀಮಹೇ ತನ್ನೋ ಸದ್ಗುರು ಸಾಯಿನಾಥ ಪ್ರಚೋದಯತೆ ಅಂಥೇಳಿ ಸಾಯಿನಾಥರನ್ನು ಪ್ರಾರ್ಥನೆ ಮಾಡಿ ತಗೊಂಡೋಗಿ ರಾಯರ ಮಠಕ್ಕೋ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೋ ಗುರುವಾರ ದಿನ ಸಂಜೆ ಹೊತ್ತಲ್ಲಿ ಕೊಟ್ಟು ಬನ್ನಿ. ಇನ್ನು ಎರಡನೇ ಗುಡ್ಡೆಯನ್ನು ಏನು ಮಾಡಬೇಕು? ಶುಕ್ರವಾರದ ದಿನ ಅದನ್ನು ಗುರುವಾರದ ನೀವು ರಾತ್ರಿ ಹಾಕಿದ್ರೂ ಪರವಾಗಿಲ್ಲ, ನೆನೆ ಹಾಕೋಕ್ಕೆ, ಅಥವಾ ಶುಕ್ರವಾರನೇ ಬೆಳಗ್ಗೆನೇ ಎದ್ದು ಹಾಕಿದ್ರೂ ಪರವಾಗಿಲ್ಲ. ಅದನ್ನು ಪ್ರಸಾದ ರೂಪದಲ್ಲಿ ರೆಡಿ ಮಾಡ್ಕೊಳ್ಳಿ, ಉಷ್ಲಿ ಮಾಡ್ಕೊಳ್ಳಿ. ಆ ಕಡಲೆ ಉಷ್ಲಿಯನ್ನು ಲಕ್ಷ್ಮೀ ದೇವಸ್ಥಾನ ಎಲ್ಲಿದೆ ಅಲ್ಲಿಗೆ ಹೋಗಿ ಲಕ್ಷ್ಮಿಗೆ ಆ ಕಡಲೆಕಾಳನ್ನು ನೈವೇದ್ಯ ಮಾಡಿ ಮತ್ತು ಆ ಕಡಲೆಕಾಳನ್ನು ನೀವೇ ನಿಂತು ಒಂದೊಂದು ಚಮಚ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿಬಿಡಿ, ಕಡಲೆಕಾಳು ಪ್ರಸಾದ. ಇನ್ನು ಪ್ರಸಾದ ಹಂಚಿ ಮನೆಗೆ ಬಂದ ಮೇಲೆ ಶನಿವಾರದ ದಿನ ಈ ಕೊನೆಯ ಭಾಗ, 3ನೇ ಭಾಗ ಕಡಲೆಕಾಳನ್ನು ಮತ್ತೆ 3 ಭಾಗ ಮಾಡ್ಕೊಳ್ಳಿ. ಒಂದು ಭಾಗವನ್ನು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಳ್ಳಿ. ಇನ್ನೊಂದು ಭಾಗವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ, ಇನ್ನೊಂದು ಭಾಗವನ್ನು ಒಂದು ಕೆಂಪು ಅಥವಾ ಆರೆಂಜ್ ಕಲರ್ ವಸ್ತ್ರದಲ್ಲಿ ಅದನ್ನು ಗಂಟು ಹಾಕಿಬಿಟ್ಟು ನಿಮ್ಮ ಹಣದ ಪೆಟ್ಟಿಗೆಯಲ್ಲಿಡಿ. ಈ 3ನೇ ಭಾಗ ಕಡಲೆಕಾಳು ಏನಿರುತ್ತೆ ಅದನ್ನು 3 ಭಾಗ ಮಾಡಿ, ಮೊದಲನೇ ಭಾಗವನ್ನು ಮಿಕ್ಸಿಲಿ ಹಾಕಿ ಪುಡಿ ಮಾಡಿ, 2ನೇ ಭಾಗವನ್ನು ದಾನ ಮಾಡಿ, 3ನೇ ಭಾಗವನ್ನು ಒಂದು ಗಂಟು ಮಾಡಿ ಇಡಿ. ಈ ಪುಡಿ ಮಾಡಿರ್ತಕ್ಕಂಥ ಕಡಲೆಕಾಳನ್ನು ಏನು ಮಾಡಬೇಕಪ್ಪ ಅಂದರೆ, ಅಶ್ವತ್ಥ ವೃಕ್ಷ ಅಥವಾ ಒಳ್ಳೊಳ್ಳೆ ಮರಗಳು ಇರ್ತವೆ, ವೃಕ್ಷಗಳು, ಅದರ ಕೆಳಗಡೆ ಇರುವೆಗಳೆಲ್ಲ ಓಡಾಡ್ತಾ ಇರುತ್ತೆ. ಆ ಇರುವೆಗಳು ಎಲ್ಲಿ ಓಡಾಡುತ್ತಲ್ಲ ಅಲ್ಲಿ ಆ ಪುಡಿ ಹಾಕ್ಕೊಂಡು ಬನ್ನಿ. ಅಥವಾ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಹಾಲಲ್ಲಾಗಲಿ ನೀರಲ್ಲಾಗಲಿ ಉಂಡೆ ಮಾಡಿ ಆ ಉಂಡೆ ಒಂದೊಂದು ಉಂಡೆನೇ ಇಟ್ಕೊಂಡ್ಬನ್ನಿ. ಒಂದು ಭಾಗವನ್ನು ದಾನ ಮಾಡಿ, ಒಂದು ಭಾಗವನ್ನು ಗಂಟು ಕಟ್ಟಿ ಪೂಜೆ ಮಾಡಿ ಇಡಿ. ಈ ಥರ ಮೊದಲನೇ ಒಂದು ಭಾಗ ನೀವು ಯಾವಾಗ ಗುರುಗಳಿಗೆ ಕೊಡ್ತೀರೋ, ಆ ಗುರುವಿನ ಸನ್ನಿಧಾನಕ್ಕೆ ಕೊಡ್ತೀರೋ, ಅಲ್ಲಿ ನಿಮಗೆ 1000 ದೋಷಗಳು ನಿವಾರಣೆ ಆಗುತ್ತೆ. ನಿಮ್ಮ ಜಾತಕದಲ್ಲಿರ್ತಕ್ಕಂಥ, ನಿಮ್ಮ ಜನ್ಮದಲ್ಲಿರ್ತಕ್ಕಂಥ
1000 ದೋಷಗಳು ನಿವಾರಣೆ ಆಗುತ್ತೆ. 2ನೇ ಭಾಗವನ್ನು ಲಕ್ಷ್ಮೀ ದೇವಸ್ಥಾನದಲ್ಲಿ ಹಂಚುತ್ತಿರೋ ಧನಪ್ರಾಪ್ತಿ ಆಗುತ್ತೆ, ದುಡ್ಡು ಅಂತಕ್ಕಂಥ ಚೆನ್ನಾಗಿ ನಿಮಗೆ ಬರುತ್ತೆ. ಇನ್ನು 3ನೇ ಭಾಗದಲ್ಲಿ 3 ಭಾಗ ಮಾಡಿ ಇದನ್ನು ಮಾಡಿದಾಗ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಯಶಸ್ಸು, ಒಳ್ಳೆಯ ಒಂದು ಅಧಿಕಾರ, ಅನುಕೂಲ ಎಲ್ಲವೂ ಪ್ರಾಪ್ತಿಯಾಗುತ್ತೆ. ಹೀಗೆ ನೀವು ಒಂದೇ ಒಂದು ಗುರುವಾರ ಮಾಡಿ ನೋಡಿ, ಅಥವಾ ತಿಂಗಳಿಗೆ ಒಂದೊಂದು ಗುರುವಾರ ಇದನ್ನು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ, ಅನುಕೂಲ ಅಂತಕ್ಕಂಥದ್ದು ಬಹಳ ಚೆನ್ನಾಗಾಗುತ್ತೆ. ಇದಕ್ಕೆ ಒಂದೇ ಒಂದು ಮಂತ್ರ ಏನಾದರೂ ಹೇಳೋದಿದ್ರೆ ನೀವು ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಮಹಾಲಕ್ಷ್ಮಿ ನಮೋ ನಮಃ. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಮಹಾಲಕ್ಷ್ಮಿ ನಮೋ ನಮಃ. ಈ ಮಂತ್ರವನ್ನು ಹೇಳಿ, ನಿಮಗೆ ಬಹಳ ಒಂದು ಅಭಿವೃದ್ಧಿ ಅನುಕೂಲ ಆಗುತ್ತೆ. ಕಡಲೆಕಾಳನ್ನ